ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಅವರೆಕಾಳು ಉಪ್ಪಿಟ್ಟು. ಬೇಕಾಗಿರೋ ಪದಾರ್ಥ: ಅರ್ಧ kg ಬನ್ಸಿ ರವೆ, ಒಂದು 1/4 kg ಅವರೆಕಾಳು, ಒಂದು 3 ಈರುಳ್ಳಿ, ಒಂದು 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು ನಿಂಬೆಹಣ್ಣು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಾಸಿವೆ, ಜೀರಿಗೆ, ಎಣ್ಣೆ. ಮೊದಲಿಗೆ ಒಂದು ಕುಕ್ಕರಲ್ಲಿ ಅವರೆಕಾಳನ್ನು ಕೂಗ್ಸೋಕೆ ಇಟ್ಕೊಂಬಿಡೋಣ. ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ. ಉಪ್ಪು ಹಾಕಿ, ಉಪ್ಪು ಫಸ್ಟ್ ಹಾಕಿ ಕೂಗಿಸ್ಕೊಂಬಿಟ್ರೆ ಅವರೆಕಾಳಿಗೆಲ್ಲ ಉಪ್ಪು ಹಿಡ್ದಿರುತ್ತೆ ಚೆನ್ನಾಗಿ. ನಂತರ ಪಕ್ಕದಲ್ಲಿ ರವೆನ ಹುರ್ಕೊಂಬಿಡೋಣ. ಅರ್ಧ kg ರವೆ, ಬನ್ಸಿ ರವೆ. ಈಗ ಕುಕ್ಕರ್ 1 ವಿಷಲ್ 2 ವಿಷಲ್ ಆದ ತಕ್ಷಣ ಆಫ್ ಮಾಡೋಣ. ಈಗ ನಂತರ ಪಕ್ಕದಲ್ಲಿ ಒಗ್ಗರಣೆಗೆ ಇಡೋಣ. ಹಂಗೆ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡ್ರೆ ಬೇಗ ಉಪ್ಪಿಟ್ಟಾಗುತ್ತೆ ಅಂತ ಪಕ್ಕದಲ್ಲಿ ಬಿಸಿನೀರು ಇಟ್ಟಿರ್ತೀನಿ. ಮೊದಲಿಗೆ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿತಾ ಇದೆ ನೋಡಿ. ಸಾಸಿವೆ ಸಿಡಿದ ತಕ್ಷಣ ಜೀರಿಗೆ ಆದ ನಂತರ ಹಸಿಮೆಣ್ಸಿನ್ಕಾಯಿನ ಅಷ್ಟೇ ಸ್ವಲ್ಪ ಖಾರ ಬಿಡೋ ತನಕ ಉರಿತಾ ಇರಿ. ಖಾರ ಬಿಡ್ತೀನಿ ನೋಡಿ. ನಂತರ ಜಜ್ಜಿದಂಥ ಶುಂಠಿಯನ್ನು ಹಾಕೋಣದಕ್ಕೆ, ಮತ್ತು ಈರುಳ್ಳಿನೂ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ. ನೋಡಿ, ಎಲ್ಲ ಫ್ರೈ ಆದಮೇಲೆ ಬೆಂದಿರೋಂಥ ಅವರೆಕಾಳನ್ನು ನೀರು ಸಮೇತ ಉಪ್ಪಿಟ್ಟಿಗೆ ಹಾಕೋಣ. ಈಗ ಮತ್ತೆ ನೀರು ಪಕ್ಕದಲ್ಲಿ ಇಟ್ಟಿದ್ನಲ್ಲ, 1.5 ಲೀಟ್ರಷ್ಟು ನೀರನ್ನು ಹಾಕೋಣ. ಅರ್ಧ kg ಬನ್ಸಿ ರವೆಗೆ 1.5 ಲೀಟ್ರ್ ನೀರು ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಕರಿಬೇವು ಸೊಪ್ಪು, ಸಾಂಬಾರು ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ. ನಂತರ ಎಲ್ಲ ಕುದ್ದಾದಮೇಲೆ ರವೆ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾನೇ ಇರಿ ಗಂಟಾಗ್ದಂಗೆ. ಮಿಕ್ಸ್ ಆದ ನಂತರ ನಿಂಬೆಹಣ್ಣು ಹೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬೀಜ ಎಲ್ಲ ತೆಗೆದು ನಿಂಬೆಹಣ್ಣನ್ನು ಮೇಲೇ ಹಿಂಡೋಣ. ಟೊಮೆಟೊ ಬದಲು ನಾವು ನಿಂಬೆಹಣ್ಣು ಹಾಕ್ತಾಯಿದ್ದೀವಿ. ಇದೇ ಸ್ಪೆಷಲ್ ಇದರಲ್ಲಿ. ಅವರೆಕಾಳು ಉಪ್ಪಿಟ್ಟು ಅದರಲ್ಲಿ ಶುಂಠಿ ಮತ್ತು ನಿಂಬೆಹಣ್ಣಿನ ರಸನೇ ಇಲ್ಲಿ ಮೇಯ್ನ್. ನೋಡಿ, ಉದುರಾದಂಥ ಉಪ್ಪಿಟ್ಟು ಸವಿಯಲು ಸಿದ್ಧ. ಒಮ್ಮೆ ಮಾಡಿ ನೋಡಿ, ಇದೇ ಮೆಷರ್ಮೆಂಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.